ಸ್ತಂಭದ ಬಳಿ ಹೋಗಬೇಕಾಗಿ ತಮ್ಮಲ್ಲಿ ಕಳಕಳಿಸುತ್ತದೆ. ಭಕ್ತಾದಿಗಳಲ್ಲಿ ವಿನಂತಿ, ದಯವಿಟ್ಟು ಧ್ವಜ ಸ್ತಂಭದ ಬಳಿ ಹೋಗಬೇಕಾಗಿ ತಮ್ಮಲ್ಲಿ ಕಳಕಳಿಯಲ್ಲಿ ಧರ್ಮಾಧ್ಯಕ್ಷರು ಬಂದಿದ್ದಾರೆ. ಇವಾಗ ಧ್ವಜಾರೋಹಣವಾಗಲಿದೆ. ದಯವಿಟ್ಟು ಧ್ವಜ ಸ್ತಂಭದ ಬಳಿ ಹೋಗಿ ನಿಲ್ಲಬೇಕಾಗಿ ತಮ್ಮಲ್ಲಿ ತಮ್ಮ ತಪ್ಪಿನ ಅರಿವಾದಾಗ ಮಗನ ಪ್ರವರ್ತನೆ ಹೊಂದಿ ದೇವರಿಗೆ ಪೂರೈಸಿದರು. ಮನಸ್ಸಾಪಟ್ಟಾದ ರಕ್ಷಣೆಗಾಗಿ ದೇವರ ಆದೇಶದ ಮೇರೆಗೆ ಮೋಶೆ ಕಂಚಿನ ಸರ್ಪವನ್ನು ಮಾಡಿ ಅದನ್ನು ಸ್ತಂಭದ ಮೇಲೆ ನಿಲ್ಲಿಸಿದನು. ವಿಷ ಸರ್ಪಗಳ ಕಡಿತಕ್ಕೆ ಒಳಗಾದರೂ ಆ ಧ್ವಜವನ್ನು ವೀಕ್ಷಿಸಿದಾಗ ಸಾವಿನಿಂದ ಪಾರಾದರು. ಅದು ಪಾಪ ಮತ್ತು ನಿತ್ಯ ಮರಣದಿಂದ ನಮ್ಮನ್ನು ರಕ್ಷಿಸಲು ಶಿಲುಬೆಯಲ್ಲಿ ಯೇಸುವಿನ ಒಂದು ಸೂಚಿಯಾಗಿತ್ತು. ನಾವೀಗ ಮಾಡಲಿರುವ ಧ್ವಜಾರೋಹಣ ನಮ್ಮ ರಕ್ಷಣೆಯನ್ನು ನೆರವೇರಿದಲ್ಲಿ ಪಾಪವನ್ನು ತೊರೆದು ದೇವರ ಕಡೆಗೆ ತಿರುಗಲು ಇದು ನಮ್ಮೆಲ್ಲರನ್ನೂ ಆಹ್ವಾನಿಸಲಿ. ಸಹೋದರ ಸಹೋದರಿ, ಸಂಖ್ಯಾ ಪಾಠದಿಂದ ವಾಚನವನ್ನು ಆಲಿಸೋಣ. ಇಸ್ರಾಯೇಲರು ಬೆಟ್ಟದಿಂದ ಹೊರಟು ಎಥಿಯೋಪ್ಯ ನಾಡನ್ನು ಸುತ್ತಿಕೊಂಡು ಹೋಗುವುದಕ್ಕೆ ಕೆಂಪು ಬೆಟ್ಟದ ಮಾರ್ಗವಾಗಿ ಪ್ರಯಾಣ ಮಾಡಿದರು. ಈ ಮಾರ್ಗದ ಆಯಾಸದಿಂದ ಅವರಿಗೆ ಬೇಸರವಾಯಿತು. ಆಗ ಅವರು ದೇವರಿಗೂ ಮೋಶೆಗೂ ವಿರುದ್ಧ ಮಾತನಾಡತೊಡಗಿದರು. ನೀವು ನನ್ನನ್ನು ಈ ಮರಳುಗಾಡಿನಲ್ಲಿ ಕೊಲ್ಲಬೇಕೆಂದು ಈಜಿಪ್ಟ್ ದೇಶದಿಂದ ಕರೆದುಕೊಂಡು ಬಂದಿರೋ, ಇಲ್ಲಿ ಆಹಾರವಿಲ್ಲ, ನೀರು ಇಲ್ಲ. ಈ ನಿಸ್ಸಾರವಾದ ಆಹಾರವನ್ನು ತಿಂದು ನಮಗೆ ಬೇಸರವಾಗಿದೆ ಎಂದು ಹೇಳತೊಡಗಿದರು. ಅದಕ್ಕೆ ಸರ್ವೇಶ್ವರ ವಿಷ ಸರ್ಪಗಳನ್ನು ಅವರ ನಡುವೆ ಬರಮಾಡಿದರು. ಅವು ಆ ಜನರನ್ನು ಕಚ್ಚಿದವು. ಬಹು ಜನ ಸತ್ತು ಹೋದರು. ಆ ಜನರು ಮೋಶೆಯ ಕಡೆಗೆ ಬಂದು, ನಾವು ನಿಮಗೆ ಸರ್ವೇಶ್ವರನಿಗೂ ವಿರುದ್ಧ ಮಾತನಾಡಿ ದೋಷಿಗಳಾದೆವು. ಈ ಸರ್ಪಗಳನ್ನು ನಮ್ಮಿಂದ ಬಿಟ್ಟುಕೊಳ್ಳುವಂತೆ ಸರ್ವೇಶ್ವರನನ್ನು ಪ್ರಾರ್ಥಿಸಿ ಎಂದು ಹೇಳಿದರು. ಮೋಶೆ ಜನರ ಪರವಾಗಿ ಪ್ರಾರ್ಥಿಸಿದರು. ಸರ್ವೇಶ್ವರ ಅವರಿಗೆ, ನೀವು ಕಚ್ಚಿದ ವಿಷ ಸರ್ಪದ ಆಹಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸು. ಸರ್ಪಗಳಿಂದ ಗಾಯಗೊಂಡ ಪ್ರತಿಯೊಬ್ಬನು ಅದನ್ನು ನೋಡಿ ಬದುಕಿ ಕೊಯ್ಯುವುದನ್ನು ಎಂದು ಆಜ್ಞಾಪಿಸಿದರು. ಅಂತೆಯೇ ಮೋಶೆ ಕಚ್ಚಿದ ಸರ್ಪದ ಆಹಾರವನ್ನು ಮಾಡಿಸಿ ಧ್ವಜ